ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಕೂಡ, ನಮ್ಮ ಡೆಪ್ಟಿ CM ಕೂಡ ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಪ್ರತಿಯೊಂದು ಪಂಚಾಯತಿಗೆ ಇದೊಂದು ರೆವಲ್ಯೂಷನ್ ಮೂವ್ಮೆಂಟ್. ಇದು ಜನರಿಗೆ ನಾವು ದಿಕ್ಕೆಳಿಬಹುದು. ಅನೇಕ ಪ್ರಬುದ್ಧವಾದಂಥ ಶಕ್ತಿ ಯುವಕರಲ್ಲಿದೆ. ಇವತ್ತು ಎಲ್ಲರೂ ಕೂಡ ಅವಕಾಶ ಇಲ್ಲ. ನಂದು ಅನೇಕ ಇನ್ನೇನೇನೋ ಬೇರೆ ಕಾರ್ಯಕ್ರಮಗಳಿದೆ. ನಾನು ಮುಂದೊಂದು ದಿನದಲ್ಲಿ ಆ ಕಾರ್ಯಕ್ರಮಗಳನ್ನು ತಿಳಿಸ್ತೇನೆ. ಯಾಕೆ ಆ ಒಂದು ಭಾರತ್ ಜೋಡೋ ಯುವಕ ಸಂಘವನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಯುವಕರಿಗೆ ಒಂದು ತಾಳ್ಮೆ ಬರಬೇಕಾಗ್ತದೆ, ದೇಶ ಸೇವೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅವರಲ್ಲೇ ಇರುವಂಥ ಯುವಶಕ್ತಿ, ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಈಚೆ ತರಬೇಕಾಗ್ತದೆ. ಹೆಂಗೆ ಅವ್ರು ಲಿಫ್ಟ್ ಮಾಡೋದು? ಎಲ್ಲರಿಗೂ ಕೂಡ ಆಪರ್ಚುನಿಟಿ ಇಲ್ಲ, ಎಲ್ಲರೂ ಕೂಡ ಆಪರ್ಚುನಿಟಿ ಇಲ್ಲ. ಸೊ ಅಲ್ಲಿ ತಾಲೂಕು ಮಟ್ಟದಿಂದ, ಗ್ರಾಮ ಪಂಚಾಯತಿ ಮಟ್ಟದಿಂದ ಕೆಲವರು ಆಪರ್ಚುನಿಟಿ, ಕೆಲವರು ಪ್ರತಿಭೆಗಳನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಸಣ್ಣ ಹುಡುಗರುಗಳು ನನಗೆ, ನಾನು ಯಾರಾದ್ರು ಎಲೆಕ್ಷನ್ ಹೋಗ್ತಿರ್ಬೇಕಾದ್ರೆ ಒಂದೊಂದು 2 ನಿಮಿಷಕ್ಕೆ ಕವನಗಳನ್ನು ನನಗೆ ಫೋನಲ್ಲಿ ಕಳಿಸ್ತಾ ಇದ್ರು ಹುಡುಗರುಗಳು. ಒಬ್ಬೊಬ್ಬರು ಒಂದೊಂದು ಥರ. ಅವರು ಇವತ್ತು ರಾಷ್ಟ್ರಕ್ಕೆ ಒಂದು, ನಾನೇನು ಕೆಲವು ಮಾತುಗಳನ್ನ ಮಾತಾಡ್ತೀನಿ, ಅವರ ಅನುಭವದ ಮೇಲೆ ನನಗೆ ಅವ್ರ ಫೋನಲ್ಲಿ ನನಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡೋರು ಕೂಡ ಇವತ್ತು ಇದೆ. ಇವತ್ತು ಏನು ಎಲ್ಲ ಬರೀ ಏನು ಬೆಂಗಳೂರಿರಂಥ ದೊಡ್ಡ ಶಾಲೆ ಇರೋ ಮಕ್ಕಳಿಂದ ಈ ರಾಜ್ಯ ದೊಡ್ಡದಾಯ್ತು ಅಂತ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ನಾವು 13,940 ಜನ ಡಾಕ್ಟರ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ದಿ ಕ್ರೀಮ್ ಆಫ್ ಡಾಕ್ಟರ್ಸ್ ಆರ್ ಔಟ್ಸೈಡ್ ದಿ ಕಂಟ್ರಿ. ಎಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಭಾಳ ಜನ ಇವತ್ತು ಇಲ್ಲೂ ಕೂಡ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನ ಇಂಜಿನಿಯರ್ಸ್ಗಳನ್ನ ನಾವು ತಯಾರು ಮಾಡ್ತಿದ್ವಿ. ನಾನು ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಗವರ್ನರ್ಗೆ ಊಟಕ್ಕೆ ಕರೆಸಿದ್ರು, ಹೋಗಿದ್ದೆ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ. ಅಲ್ಲಿ ಕೇಳಿದೆ, ಯಾಕೆ ಬಂದ್ರಿ ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ನಾನು ಹೋಗಿದ್ದೆ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ದೆ, ಸಿಲಿಕಾನ್ ಹೋಗಿ 3 ದಿನ ಇದ್ದೆ, ಏನೋ ಬಿಸ್ನೆಸ್ ಮಾಡಬೇಕು ಅಂತ, ಏನೋ ತಗೋಬೇಕು ಅಂತ ಹೋದೆ. ಫಸ್ಟ್ ಆಯಿತು, ಭೇಟಿ ಮಾಡಿದೆ, ನೋಡಿ ಬಂದೆ. 2ನೇ ದಿನ ನನ್ನ ಆಫೀಸರ್ಸ್ ಹೇಳಿದೆ, ಯಾರು ಕೇಳಿದ್ರು ನಾವು ಇಂಡಿಯಾ, ನಾವು ಇಂಡಿಯನ್ಸು, ನಾವು ಇಂಡಿಯನ್ಸ್ ಅಂತ. ತಿರ್ಗಾ 2ನೇ ದಿನ ಕೇಳಿದೆ, ಯಾರು ಅಂತ ಕೇಳಿದೆ, ನಾವು ಬೆಂಗಳೂರವರು, ನಾವು ಕರ್ನಾಟಕದವರು ಅಂತ ಹೇಳ್ತೀವಿ. ಸೊ ಸಿಲಿಕಾನ್ ವ್ಯಾಲಿ ಇರೋಂಥ ಎಲ್ಲ 3 ಜನದ ಪೈಕಿ 2 ಭಾರತೀಯರು, ಅದರಲ್ಲೂ ಎಲ್ಲ 90% ಎಲ್ಲ ಕರ್ನಾಟಕದವ್ರೆ ಅಂತ ಹೇಳಿ ಅಲ್ಲಿ ಇರೋದು ಬದಲು ಇಲ್ಲಿಗೆ ಬಂದು ನಾನು ವ್ಯವಹಾರ ಮಾಡಬೇಕು ಅಂತ ಬಂದು ಇನ್ಫೋಸಿಸ್, ವಿಪ್ರೋಗೆ ಹೋದೆ. ಐ ಹ್ಯಾವ್ ಸೇವ್ಡ್ 60% ವಾಟ್ ಐ ವಾಸ್ ಸಪೋಸ್ ಟು ಗೆಟ್ ಇಟ್ ಇನ್ ದಿ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ನನಗೆ ಗವರ್ನರ್ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಊಟಕ್ಕೆ ಯಾವುದೋ ಸಂದರ್ಭದಲ್ಲಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನನಗೆ ಹೇಳಿದಂಥ ಮಾತು. ಹಂಗೆ ನಿಮ್ಮ ಮಕ್ಕಳು, ಈ ರಾಜ್ಯರು, ಈ ರೀತಿ ಒಂದು ದೊಡ್ಡ ಟ್ಯಾಲೆಂಟ್ ಪೂಲ್ ನಮ್ಮ ರಾಜ್ಯದಲ್ಲಿ ಇದೆ. ಭೂಮಿ ಅನ್ನೋ ಒಂದು ಪದ, ಪಾಣಿ 5 ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ವಲ್ಲ, ಯಾರ ಕಾಲದಲ್ಲಿ ಇತ್ತು, ಎಲ್ಲಿತ್ತು? ತಿದ್ದುಬಿಟ್ಟು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಈಗ ಅದಕ್ಕೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಸ್ಕ್ಯಾನಿಂಗು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಿದೆ. ಆ ವಿಚಾರ ಎಲ್ಲ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಈಗೆಲ್ಲ ಕೋರ್ಟ್ಗಳಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಬೇಕು. ನಾನು ಹಿಂದೆ ಒಂದು 20 ವರ್ಷದಿಂದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನನಗೆ 10,000 ಮನೆ ಕೊಟ್ಟಿದ್ರು ನಮ್ಮ ಸರ್ಕಾರದಲ್ಲಿ. ನಮ್ಮ ಲೀಡರ್ಗಳೇ ಯಾರ್ದೋ ಮನೆಗೆ ತಂದು ಯಾರ್ದೋ ಫೋಟೋ ಇಡಿಸೋದು, ನಿಂತ್ಕೊಳ್ಳೋದು, ಅವರೇ ದುಡ್ಡು ಇಸ್ಕೊಬಿಡೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಕೊನೆಗೆ ನಾನು ತೀರ್ಮಾನ ಮಾಡಿ, ನಾನು ನನ್ನ ತಮ್ಮ ಇಬ್ಬರು ಚರ್ಚೆ ಮಾಡಿ, ಇದು ಯಾಕೆ ಸರೋಗಲ್ಲ ಅಂತೇಳಿ ಆವತ್ತು 40 ಜನ ಪಂಚಾಯತಿಗೂ ಸೆಕ್ರೆಟರಿಗಳಿಗೆ ಒಂದೊಂದು ಫೋನ್ ಕೊಡಿಸ್ಬಿಟ್ಟು, ಆಗ GPS ಎಲ್ಲ ಕೊಡಿಸಿಸ್ಬಿಟ್ಟು ಅಳವಡಿಸಿ, ಆಗ ದಟ್ ಹ್ಯಾಸ್ ಬಿಕಮ್ ನಾವು ಸ್ಟೇಟ್ ಪ್ರಾಜೆಕ್ಟ್ ಆಗಿ ಇವತ್ತು ಇದೆ. ಸೊ ನಮ್ಮವರು ಕೂಡ ಭಾಳ ಚರ್ಚೆಗಳಿದ್ದಾರೆ. ನಮ್ಮ ಲೀಡರ್ಗಳೇನು ಎಲ್ಲ ಕರೆಕ್ಟು ಅಂತ ನಾನು ಹೇಳುದಿಲ್ಲ. ಸೊ ಹಂಗೆ ಟೆಕ್ನಾಲಜಿ ಇವತ್ತು ಭಾಳ ವಿಭಿನ್ನವಾಗಿದೆ. ಇವತ್ತು ನಾವು ಈಗ ಹೊಸದಾಗಿ ನಾವು ಏನು 5 ಗ್ಯಾರಂಟಿ ಇದೆ, 5 ಗ್ಯಾರಂಟಿಯಲ್ಲೂ ಕೂಡ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಏನು ಅಂತೇಳಿ ಎಷ್ಟೋ ಜನ ಸತ್ತೋಗಿದ್ರು ಕೂಡ ಅದನ್ನು ರಿಪೋರ್ಟ್ ಮಾಡಿಲ್ಲ. ಈಗಾಗಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಈಗಾಗಲೇ ನಾವು ಅದ್ರ ಬಗ್ಗೆ ವಾಪಸ್ಸು ನೋಡ್ತಾ ಇದ್ದೇವೆ. ಏನು ಕರೆಕ್ಟ್ ಇದೆಯಾ, ಇಲ್ಲಿ ಒಂದೇ ಅಕೌಂಟ್ಗೆ ಹೋಗ್ತಾ ಇದೆ, 3 ಅಕೌಂಟ್ ಅಂತ ಕೆಲವು ನಮ್ಮ ಆಡಿಟ್ ರಿಪೋರ್ಟ್ಸ್ ಕೂಡ ಎಲ್ಲ ಬಂದಿದೆ. ಇದ್ರ ಬಗ್ಗೆ ಪವರ್ ಇಲಾಖೆ ಇರ್ಬೋದು, ಮತ್ತೊಂದು ಇರ್ಬೋದು, ನಮ್ಮ ರಾಜ್ಯದವ್ರು ಕೊಡಬೇಕು ಅಂತೇಳಿ ಎಷ್ಟು ಅರ್ಹರಿದ್ದಾರೆ ಅವ್ರಿಗೆಲ್ಲ ಸಿಕ್ಲಿ, ಅದಕ್ಕೆಲ್ಲ ನಾವು ಸಹಾಯ ಮಾಡ್ಲಿಕ್ಕೆ ಸರಿ. ಅದಕ್ಕೆ ಟೆಕ್ನಾಲಜಿ ಕೂಡ ನಾವು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲೂ ಕೂಡ ಪ್ರಯಾಣ ಮಾಡೋಂಥವ್ರು ಯಾರು, ಏನು, ಎಷ್ಟು ಉಪಯೋಗಿಸ್ತಾ ಇದ್ದಾರೆ ನಮಗೆ ಲೆಕ್ಕ ಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಕೂಡ ಅದಕ್ಕೂ ವಿ ಆರ್ ಇನ್ವೆಸ್ಟಿಂಗ್. ಒಂದು ಕಾರ್ಡ್ಗೆ ಇಷ್ಟು ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಆಯಿತು. ಒಂದು ವಾರದ್ದು ಟ್ರಾವೆಲ್ದು ದುಡ್ಡು ಖರ್ಚಾಗ್ಬೋದು, ಅದಕ್ಕೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರಲಿ ಅಂತೇಳಿ. ಯಾಕೆಂದರೆ ಎಲ್ಲೆಲ್ಲಿಂದ ನಾವು ಬಂದಿರೋರಿಗೆಲ್ಲ ಯಾಕೆ ಕೊಡಬೇಕು? ನಮ್ಮ ವೋಟರ್ಸ್ ನಾವು ಕೊಡಬೇಕು, ನಮ್ಮ ರಾಜ್ಯದಲ್ಲಿರೋರು ನಾವು ಕೊಡಬೇಕು. ಬೇರೆಯವರು ಅವ್ರ ರಾಜ್ಯದಲ್ಲಿರೋರು ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದಾರೆ.
ಜನಸಂಖ್ಯೆ ಕೂಡ ಯಾವ ರೀತಿ ಬೆಳೀತಾ ಇದೆ ಕೂಡ ಇಲ್ಲಿ ಇದೆ. ಸೊ ಅದಕ್ಕೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ನಿಮಗೆಲ್ಲ ಹೇಳೋದು, ನೀವೆಲ್ಲ ಫಸ್ಟು ಕೇಂದ್ರ ಸ್ಥಳದಲ್ಲಿ ಇರಬೇಕು, ಫೀಲ್ಡ್ ವಿಸಿಟ್ ಮಾಡಬೇಕು. ಫೀಲ್ಡ್ ವಿಸಿಟ್ ಮಾಡಿದಾಗೆ ನಿಮ್ಗೆ ವಿಚಾರ ಗೊತ್ತಾಗೋದು. ವಿತೌಟ್ ಫೀಲ್ಡ್ ವಿಸಿಟ್ ಯಾರು ಇಲ್ಲ. ಸೊ ಎವ್ರಿ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಆರ್ ಕಂಪಲ್ಸರಿ. ನೀವು ಜಿಲ್ಲೆಗೆ ಹೋದಾಗ ಒಂದೊಂದು ಟೂರ್ ಮಾಡಿದಾಗ ಬರೀ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋದ್ರಿ ಅನ್ನೋದು ಮಾತ್ರ ಅಲ್ಲ. ಯು ಶುಡ್ ಸಿ ದಟ್ ಯು ಗೋ ಟು ದಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಲ್ಸೋ, ಯು ವಿಸಿಟ್ ತಾಲೂಕ್ ಆಲ್ಸೋ. ಅಲ್ಲಿ ಏನು ಅವ್ರಿಗೇನು ಮಾರ್ಗದರ್ಶನ ಕೊಡಬೇಕು ನೀವು ಅವ್ರಿಗೂ ಕೂಡ ನೀವು ತಿಳಿಸ್ಲೇಬೇಕಾಗ್ತದೆ. ಸೊ ಅವರು ತಾಲೂಕ್ ಲೆವೆಲಲ್ಲಿ ಯಾರು ನಾವು ಒಂದು ಪಂಚಾಯತಿ ಲೆವೆಲಲ್ಲಿ ಆಫೀಸರ್ಸ್ನ ಡಿವೈಡ್ ಮಾಡ್ತೀವಿ, ಅವರು ಕೂಡ ಅಲ್ಲೋಗಿ ಅಲ್ಲಿ ಫೀಲ್ಡಲ್ಲಿ ಹೋಗಬೇಕು. ಆಮೇಲೆ ನೀವು ಸೆಕ್ರೆಟರಿಗಳಿಗೆ ಅಲ್ಲಿ ಲೋಕಲ್ ಹೋಬಳಿಗೆ ಪಂಚಾಯತಿಗೆ ಹೋದಂಥ ಅಧಿಕಾರಿಗಳು ಟೈಮ್ ಲೈನ್ ಜನಕ್ಕೆ ಗೊತ್ತಾಗಬೇಕು. ಇಂಥ ಅಧಿಕಾರಿಗಳು ಇಂಥ ತಾಲೂಕಿಗೆ ಇಷ್ಟು ಪಂಚಾಯತಿ ಆಫೀಸ್ಗೆ ಬರ್ತಾ ಇದ್ದಾನೆ, ಬಂದಂಥ ಸಂದರ್ಭ ಸೊ ಅಲ್ಲೇ ಭೇಟಿ ಮಾಡಿ ಏನಾರು ಒಂದು ಬಳಸಿ. ಕೆಲವರು ಅಟ್ಲೀಸ್ಟ್ ನಿಮ್ಮ ಮಕಾರು ನೋಡಿದ್ರೆ ನಿಮ್ಮ ಅವರ ಭಾವನೆ ಯಾರು ಹೇಳಿದ್ರೆ, ಕೆಲವರು ಹೊಟ್ಟೆಗೆ ಹಳ್ಳಿ ಜನ ಬಿಹೇವ್ ಮಾಡ್ತಾರೆ. ನೀವು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅದ್ರ ಮೇಲೆ ಭಾಳ ಪ್ರಮುಖವಾಗ್ತದೆ. ಸೊ ಹಂಗೆ ಇವತ್ತು ನಮ್ಮ ಪ್ರಜಾಸೇವೆ ಇಲಾಖೆಯಲ್ಲಿ ಸಕಾಲ ಅಂತ ಮಾಡ್ದು, ಅದರದ್ದು ಅನೇಕ ಎಲ್ಲ ಕೂಡ ಕೊಟ್ಕೊಂಡಿದ್ದೇವೆ. ಸೊ ಆ ರೀತಿ ನೀವು ಮಾಡಬೇಕು. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಭಾಳ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪರ್ಟಿಕ್ಯುಲರ್. ದೇವರು ನಮಗೆ ಸಿಕ್ಕಿರೋಂಥ ಒಂದು ಅವಕಾಶ. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ಮ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಬೇಕಾದ್ರೆ ಯಾರೋ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ, ನಾನು ಡೆಪ್ಟಿ ಕಮಿಷನರ್ SP ಗೆ ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡೋದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ಎ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ, ನಮಗೆ ನಮ್ಮ ಸಿಬ್ಬಂದಿ ಇಟ್ಕೊಂಡಿರ್ತೀವಿ. ಸೊ ಜನರಿಗೆ ಭಾಳ ಇದಾಗಿ ಇರಬೇಕು. ಸೊ ಸರಳತೆ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ ಬರೀ ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಸುಮ್ಮನೆ ಟೈಮ್ನ ವೇಸ್ಟ್ ಹೋಗ್ಬಿಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡೋಕ್ಕಾಗ್ತದೆ, ಎಷ್ಟು ಅಂತ ನೀವು ಖರ್ಚು ಮಾಡೋಕ್ಕಾಗ್ತದೆ? ದೇವ್ರು ನಿಮ್ಗೆ ಕೊಟ್ಟಿರೋದೇ ದೊಡ್ಡ ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಒಂದೇ ಸತಿ ಇದನ್ನು ಮುಗಿಸೋಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಆಮ್ ಟ್ರೈನ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಭಾಳ ಶುದ್ಧವಾಗಿರಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಹಾಕಿರ್ಬೋದು, ಯಾವುದು ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.